ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಉದ್ಯೋಗ ಖಾತ್ರಿ ಕೆಲಸಕ್ಕೆ ಹೋಗಕತ್ತೀವಿ. ಮನೆ ಹತ್ರ ಗಿಡ ಆಗಿತ್ತು, ಕೆಲವೊಂದು ಎಕ್ಸ್ಟ್ರಾ ಇತ್ತಂತಂದು ತೆಗಿಯಕತ್ತಿದ್ರು ಅವರು. ನಮ್ಮ ಅಕ್ಕನರ್ದದು ಮನೆ. ಆಕ ಇಲ್ಲೆಲ್ಲ ಚೆನ್ನಾಗಿ ಫುಲ್ಲು ಗ್ರೀನ್ ಹೊಲವೇ ಎಲ್ಲ ಹತ್ರ ಐತಿ. ಹೊಲ ಪಕ್ಕನೇ ಹೊಲ ಐತಲ್ಲ, ಜಾಗ ಹಳ್ಳಿ, ನಮ್ಮ ಹಳ್ಳಿ ಊರುಗಳಾಗ ಮನೆ ಇದ್ರೆ ಸೈಡ್ ಎಲ್ಲ ಜಾಗ ಸ್ವಲ್ಪ ಸ್ವಲ್ಪ ಬಿಟ್ಟಿರ್ತಾರೆ ಗಿಡಗಳನ್ನ ಹಚ್ಚಕ ಅಂಥವೆಲ್ಲ. ಇಲ್ಲಿ ಗುಲಾಬಿ ಗಿಡ, ನಿಂಬೆ ಹಣ್ಣಿಂದು ಮತ್ತು ವೆರೈಟಿ ಗುಲಾಬಿ ಗಿಡಗಳು ಇಂಥವೆಲ್ಲ ಹಚ್ಚಿರ್ತಾರೆ. ಪಾಟ್ಗಳು ಕೂಡ ಹಚ್ಚಿರ್ತಾರೆ. ಈ ಗಡಿಗೆ ಒಡೆದು ಗಡಿಗೆಗೆ ಹಚ್ಚಾರ ಇಲ್ಲಿ ಗಿಡಗಳನ್ನ. ಇದು ನಿಂಬೆ ಗಿಡ, ಪ್ಯಾರ್ಲೆ ಹಣ್ಣಿನ ಗಿಡ. ಅಲ್ಲೊಂದೇನೋ ರಾಶಿ ಐತದೆ, ಎದರದ ನೆಲ್ಲಿನ ರಾಶಿ ಏನೋ ಗೊತ್ತಿಲ್ಲ. ಇದು ಡೈರಿ ಹೂವು, ಪಿಂಕ್ ಕಲರ್ ಡೈರಿ ಹೂವು ಇವು. ನಾನು ಒಂದೆರಡು ಹೂವನ್ನು ಹರ್ಕಂಡೆ, ಬೀಜ ಹಾಕಿದ್ರೆ ಆಯ್ತು ಅಂತೇಳಿ. ಇವು ಬೀಜ ಹಾಕಬೇಕಾದ್ರೆ ಎಲ್ಲೇನ ಗಿಡ ಹೂವು ಸಿಕ್ಕರೆ ಮನೆ ಹತ್ರ ಹಾಕಿ ನಾಡ್ತಾವು. ಗಿಡದಲ್ಲಿ ಹೂವದಲ್ಲಿ ಕೆಳಗೆ ಬಲ್ತು ಬೀಜಗಳು ಇರ್ತಾವ, ಅವನ್ನ ನೋಡಿ ತೆಗೆದು ಹಾಕ್ರಿ, ಹಂಗಂದ್ರೆ ನಾಡ್ತಾವ. ನಾನಿಲ್ಲಿ ಗುಲಾಬಿ ಹೂವು ಹೆಂಗಾಗಿತ್ತಂತ ನೋಡಕತ್ತೀನಿ. ಅಷ್ಟೊಂದು ಚಿಕ್ಕದಿರಲಿಲ್ಲ, ದೊಡ್ಡದಿರ್ತದ, ಅದಕ್ಕೆ ಅರಿಲಿಲ್ಲ. ಇಲ್ಲೆಲ್ಲ ಕಲರ್ ಫ್ಲವರ್ಸು ಎಲ್ಲ ಇರ್ತಾವೆ. ಹಳ್ಳಿ ಊರಾಗ ದೇವ್ರಿಗೆ ಹೂವು ಏರ್ಸಕ್ಕ ಅಂತೇಳಿ ಮನೆ ಹತ್ರನೇ ವೆರೈಟಿ ಹೂವಿನ ಗಿಡಗಳು ಹಾಕ್ಕೊಂಬಿಟ್ಟಿರ್ತೀವಿ ನಮ್ಮ ಕಡೆ ಎಲ್ಲ. ಸಿಟಿಗಳಾಗಾದರೆ ಹಾಕಿರಕ್ಕೆ ಜಾಗನೇ ಇರಲ್ಲಲ್ಲಿ. ನಮ್ಮ ಹಳ್ಳಿಗಳಾಗ ಈ ಥರ ಎಲ್ಲ ಅಕ್ಕಪಕ್ಕ ಎಲ್ಲ ವೆರೈಟಿ ಹೂವುಗಳನ್ನ ಹಾಕ್ಕೊಂಡ್ಬಿಟ್ಟಿರ್ತೀವಿ ನಾವು. ಇಲ್ಲಿ ಪ್ಯಾರ್ಲೆ ಹಣ್ಣಿನ ಗಿಡದಾಗ ಜಗ್ಗಿ ಪ್ಯಾರ್ಲೆ ಕಾಯಿ ಇತ್ತು. ನಾವು ಉದ್ಯೋಗ ಖಾತ್ರಿ ಕೆಲ್ಸಕ್ಕೆ ಬಂದಾಗ ಅದು ಹರ್ಕೊಂಡಿದ್ವಿ, ಹರ್ಕೊಂಡು ತಿನ್ಕೊಂತ ಬಂದ್ವಿ. ಸಾಕ ಇದೇ ದಾರಿಲಿ ಮುಂದತ್ತ ಹೋಗಿದ್ವಿ ಅಲ್ಲಿ ಮುಂದಕ್ಕೆ. ಹಾಗಾಗಿ ಇಲ್ಲಿ ಅಕ್ಕ ಕರೆದ್ರು, ಮಾತಾಡ್ಕೊಂತ ಇದು ವಿಡಿಯೋ ಮಾಡ್ಕೊಂಡೆ ನಾನು. ಪ್ಯಾರ್ಲೆ ಹಣ್ಣು ಹರ್ಕೊಂಡು ಇಲ್ಲಿ ಮನೆಯಿಂದ ಹೋಗುವಾಗ ನಾವು ಬೆಲ್ಲದ ಚಹಾ ಮಾಡಿದ್ದೆ. ಆ ಕ್ಲಿಪ್ಪು ಫಸ್ಟ್ ಬಂದೈತಿ, ಇದು ನೆಕ್ಸ್ಟ್ ಬಂದೈತಿ. ಇನ್ನು ನಾ ಮನೆಗಿದ್ದಾಗನೇ ಚಹಾ ಮಾಡ್ಕೊಂಡು ಕುಡಿದು ಉದ್ಯೋಗ ಖಾತ್ರಿ ಕೆಲ್ಸಕ್ಕೆ ಹೊಂಟಿದ್ವಿ. ಇದು ಕ್ಲಿಪ್ಪು ಇನ್ನು ಫಸ್ಟಿಗೆ ಹಾಕ್ಬೇಕಾಗಿತ್ತು, ಈ ಕ್ಲಿಪ್ ಇನ್ನು ಮುಂದಾಗೈತಿ. ಹಾಕಿದ್ದೀನಿ, ಇದಕ್ಕೆ ಚಹಾ ಪುಡಿ ಹಾಕಿ ನಂತರ ಬೆಲ್ಲ ಹಾಕಕತ್ತೀವಿ. ನಾವು ಮುಂಜಾನೆ ಎದ್ದ ತಕ್ಷಣ ಬೆಲ್ಲದ ಚಹಾ ಕುಡಿತೀವಿ. ದಿನಾಲು 1 ಕಪ್ ಚಹಾ ಬೇಕೇ ಬೇಕು ನಮ್ಗೆ, ರೂಢಿ ಆಗ್ಬಿಟ್ಟಿರ್ತದೆ. ಹಳ್ಳಿಗಳಿಗೆಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ದಿನ 1 ಕಪ್ ಚಹಾ ಕುಡಿತಾರೆ. ಅದ್ರಂಗ ನಮಗೆ ಚಹಾದ್ದು ರೂಢಿ ಆಗ್ಬಿಟ್ಟೈತದ. ನಿಮ್ಮ ಕಡೆ ಏನು ಕುಡಿತೀರಿ? ಬೆಳಗ್ಗೆ ಎದ್ದು ಚಹಾ ಕುಡಿತೀರೋ, ಟೀ ಕುಡಿತೀರೋ? ಟೀ ಅಂದ್ರೂ ಒಂದೇ, ಚಾನು ಅಂದರೂ ಒಂದೇ. ಕಾಫಿ ಕುಡಿತೀರಿ ಏನು ಬೂಸ್ಟ್ ಕುಡಿತೀರಿ? ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇದಕ್ಕೆ ಹಾಲು ಹಾಕಿದ್ದೆ, ಚಹಾ ಕುಡಿದ್ವಿ. ಚಹಾ ಕುಡಿದ ನಂತರ ಇಲ್ಲಿ ಉದ್ಯೋಗ ಖಾತ್ರಿ ಕೆಲಸಕ್ಕೆ ಹೊಂಟಿವಿ. ಹೋಗಿ ಮತ್ತೆ ಒಳ್ಳೆ ವಾಪಸ್ ಬಂದ್ವಿ. ಕೆಲಸ ಮುಗಿಸ್ಕೊಂಡು ಬರುವಾಗ ಮತ್ತೆ ಇಲ್ಲಿ ನಮ್ಮ ಮಾಮನವ್ರ ಮನೆ ಇತ್ತು, ಅವ್ರ ಮನೆಗೆ ಹೋಗಿದ್ವಿ. ಇಲ್ಲಿ ಎಲ್ಲರೂ ಉದ್ಯೋಗ ಖಾತ್ರಿ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದರು. ಇಲ್ಲಿ ನಾವು ಅಲ್ಲಿ ನಮ್ಮ ಮಾಮನವ್ರ ಮನೆ ಕಡೆ ಹೋಗಿದ್ವಿ. ಅಲ್ಲೆಲ್ಲ ಹಣ್ಣಿಗೆ ಜಗ್ಗಿದ್ವಿ ಅಂತೇಳಿ ಅಕ್ಕ ಹರಿದು ಕೊಡಕತ್ತಿದ್ರು ನಮಗೆ. ಅವ್ರ ಮನೆ ಫುಲ್ಲು ಸುತ್ತ ಎಲ್ಲ ಹಣ್ಣಿನ ಗಿಡಗಳು. ಇದು ಸೀತಾಫಲ ಹಣ್ಣು, ಅದು ಎಲ್ಲ ಇದು ಆಗೈತಿ, ಹಣ್ಣು ಆಗಕ್ಕೆ ಬಂದೈತೆ ಅಂತೇಳಿ ಹರಿದು ಕೊಡಕತ್ತಿದ್ರು ನಮಗೆ. ಮೇಲ್ಗಡೆ ಇರ್ತದೆ, ಕೆಲವೊಂದು ಮೇಲೆ ಇತ್ತು, ಅರಿಯೋಕ್ಕಾಗಲಿಲ್ಲ. ಅದಕ್ಕೆ ಕಟ್ಟಿಗೆಯಿಂದ ಅಕ್ಕ
ಎಳ್ಕೊಳಕತ್ತಾರ ಕೆಳಗೆ. ಹರಿಬೇಡ ಅಕ್ಕ, ಆಗಲ್ಲ ಬಿಡು, ಆಗಲ್ಲ, ಅವು ಸಣ್ಣವದವು. ಇಲ್ಲೊಂದು ಐತೆ, ಅದು ಆಗ್ಬೋದು, ದೊಡ್ಡದೈತೆ. ನಮ್ಮ ಕಡೆ ಎಲ್ಲ ದೊಡ್ಡ ಕಣ್ಣಿನ ಕೆಲ್ಸಕ್ಕೆ ಹೋಗ್ತಾರ, ಗ್ರಾಮಗಳಾಗ ಹಾಕ್ತಾರದನ್ನ, ಸಿಟಿಗಳಾಗ ಹಾಕಲ್ಲ. ಗ್ರಾಮ ಇರಬೇಕು ಅಂದರೆ ಗ್ರಾಮ ಪಂಚಾಯತಿ ಇದ್ದಲ್ಲಿ ಅಷ್ಟೇ ಉದ್ಯೋಗ ಖಾತ್ರಿ ಕೆಲಸಗಳನ್ನು ಹಾಕ್ತಾರೆ. ನಗರಸಭೆ, ಪುರಸಭೆ ಮತ್ತು ತಾಲೂಕ್ ಪಂಚಾಯತಿಗೆ ಇದು ಉದ್ಯೋಗ ಖಾತ್ರಿ ಕೆಲಸ ಇರೋದಿಲ್ಲ. ಇಲ್ಲಿ ನಮ್ಮ ಕಡೆ ನೀರು ಇಲ್ದಾಗ ಏನು ಮನೇಲಿ ಕೆಲಸನೇ ಇರೋದಿಲ್ಲ. ಅದಕ್ಕೋಸ್ಕರ ಉದ್ಯೋಗ ಖಾತ್ರಿ ಕೆಲಸಕ್ಕೆ ಹೋಗ್ತಾರೆ ಎಲ್ಲರೂ. ಅವ್ರ ಮನೆ ಹತ್ರ, ಅಕ್ಕನವ್ರ ಮನೆ ಹತ್ರ ಎಲ್ಲ ಸುತ್ತಮುತ್ತ ಎಲ್ಲ ಗಿಡ ಹಾಕ್ಯಾರ. ಇದನ್ನ ನಾನು ಈ ವಿಡಿಯೋದಾಗ ಶೂಟ್ ಮಾಡಕತ್ತೀನಿ. ಇದೆಲ್ಲ ಸೇವಂತಿಗೆ ಹೂವಿನ ಗಿಡ, ಇದು ಗುಲಾಬಿ ಗಿಡಗಳು, ಇವೆಲ್ಲ ಹೀಗೆ ವೆರೈಟಿ ಗಿಡಗಳದಾವೆ ಇಲ್ಲಿ. ಶೋ ಗಿಡ, ಏನೇನೋ ಗಿಡಗಳದಾವೆ, ನನಗೆ ಗೊತ್ತಿಲ್ಲ, ಅದ್ರ ಹೆಸರೇ ಗೊತ್ತಿಲ್ಲ ನನಗೆ. ಇವೆಲ್ಲ ಸುಮ್ಮನೆ ಚಂದಕ್ಕೆ ಶೋ ಅಂತ ಹಾಕ್ಯಾರ ಮನೆ ಮುಂದೆ. ಈ ಕಡೆ ಫ್ಲವರ್ಸ್ ಇದ್ದವು ಸ್ವಲ್ಪ ಗಿಡಗಳು, ಫ್ಲವರ್ಸ್ ಗಿಡಗಳು. ಮತ್ತು ಆ ಕಡೆ ಎಲ್ಲ ಸೀತಾಫಲ ಗಿಡಗಳು ಜಗ್ಗಿದ್ವು. ಅವಾಗ ಹರ್ಕೊಟ್ರಲ್ಲ ಸೀತಾಫಲ, ಅವು ಜಗ್ಗಿ ಇದ್ದವು. ಇಲ್ಲಿ ಮಲ್ಲಿಗೆ ಬಳ್ಳಿ, ಇದೆಲ್ಲ ಸಪೋಟ ಗಿಡ ದೊಡ್ಡದಿತ್ತು, ಅದರಲ್ಲಿ ಕಾಯಿ ತುಂಬಾ ಇತ್ತು. ಈ ಕಡೆ ಎಲ್ಲ ವೆಜಿಟೇಬಲ್ಸ್ ಹಾಕ್ಯಂತಾರ. ಇವಾಗಿನ ಹಾಕಿಲ್ಲ, ಮಳೆ ಬಂದಾಗ ಮುಂದೆ ಹಾಕಬೇಕಂತ ಹಂಗೆ ಬೇಕಾಗಂತಂದು. ಇಲ್ಲೆಲ್ಲ ಸ್ವಲ್ಪ ಸ್ಪೇಸ್ ಹಂಗೆ ಇತ್ತು, ಜಾಗ ಎಲ್ಲ ಮನೆ ಮುಂದೆ. ಇಲ್ಲಿ ಬದನೆಕಾಯಿ ಗಿಡಗಳು ಒಂದು 4 ಇದ್ದವು, ಅದರಲ್ಲಿ ಒಂದು 4 ಬದನೆಕಾಯಿ ಇದ್ದವು. ಇದು ಜೋಳದ ತೆರೆನಿ. ನಿಮ್ಮ ಕಡೆ ಯಾವ ಕಡೆ ಜೋಳ ಬೆಳಿತೀರಿ ಕಮೆಂಟ್ ಮಾಡಿ. ನಮ್ಮ ಕಡೆ ಜೋಳ ಬೆಳಿತೀವಿ, ಭತ್ತನೇ ಜಾಸ್ತಿ ಬೆಳಿತೀವಿ, ಜೋಳ ಕಡಿಮೆ. ಇಲ್ಲಿ ನಿಂಬೆಹಣ್ಣಿನವು ಒಂದು 5-6 ಗಿಡಗಳಿದ್ದವು. ಇದರಲ್ಲಿ ನಿಂಬೆಕಾಯಿ ಜಗ್ಗಿ ಆಗಿದ್ದು. ಇವೆಲ್ಲ ಏನೇನೋ ಗಿಡಗಳದಾವೆ, ನನಗೆ ಗೊತ್ತಿಲ್ಲ. ಕೆಲವೊಂದು ಹೂವಿನ ಗಿಡ ಇವು. ಇದು ಮಾವಿನಕಾಯಿ ಗಿಡ, ಇದು ಸೀತಾಫಲ ಗಿಡ, ಇದು ನಂತರ ಇದು ಮತ್ತು ನಿಂಬೆಹಣ್ಣಿನ ಗಿಡಗಳು, ಒಂದು 5-6 ನಿಂಬೆಹಣ್ಣಿನ ಗಿಡಗಳಿದ್ವು. ಇದು ಹುಣಸೆಕಾಯಿ ಗಿಡ. ಹುಣಸೆಕಾಯಿ ಯಾರಿಗೆ ಗೊತ್ತು ಹೇಳಿರಿ. ಮತ್ತು ಇವೇನು ನಿಂಬೆಕಾಯಿ ಗಿಡ ಮತ್ತು ನಿಂಬೆಕಾಯಿ ಹಣ್ಣಿನ ಗಿಡಗಳವೆಲ್ಲ. ಇದು ಹೂವಿನ ಗಿಡ ಮತ್ತು ನಿಂಬೆಹಣ್ಣಿನ ಗಿಡ. ಎಷ್ಟೊಂದು ನಿಂಬೆಹಣ್ಣಿದ್ದು. ಇಲ್ಲಿ ಅವ್ರು ಸಾಕ್ಯಾರ ಅದು ನಾಯಿ ಮಲಗಿತ್ತದಂಗೆ. ಇವೆಲ್ಲ ಮಾವಿನಕಾಯಿ ಗಿಡಗಳು, ತೆಂಗಿನ ಮರಗಳು ಮಾವಿನ ಗಿಡಗಳು ಇವೆಲ್ಲ. ಮತ್ತು ಇವೆಲ್ಲ ಯಾವ್ಯಾವ ಇದು ಅದೇನೋ ನೀರ್ಲಹಣ್ಣಿನ ಗಿಡ. ಅದು ಇದು ತಂತಿ ಬಿಗಿಸಿದ್ರು, ಅದು ನೀರು ಏರ್ ಟ್ಯಾಂಕರ್ ಐತಿ ಊರಿಗೆಲ್ಲ. ಇದು ನೀರು ಸಪ್ಲೈ ಮಾಡೋಂಥ ದೊಡ್ಡ ಟ್ಯಾಂಕ್ ಅದು. ಇಲ್ಲೆಲ್ಲ ಸಣ್ಣ ಸಣ್ಣ ಹೂವಿನ ಗಿಡಗಳು ಜಗ್ಗಿದ್ವು. ಅದಕ್ಕಾಗಿ ನಾನು ಚಂದ ಕಂಡು ಅಂತೇಳಿ ವಿಡಿಯೋ ಮಾಡ್ಕೊಂಡೆ. ನನಗೆ ಈ ಥರ ಹೂವಿನ ಗಿಡಗಳು ಅಂದರೆ ಭಾಳ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದೆ. ಇದು ಕಬ್ಬಿಂದು, ಇದು ಕಬ್ಬು ಹಾಕ್ಯಾರ ಮನೆ ಬಗ್ಲು 1-2. ಅವು ಯಾವಾಗನ ಎದಕ್ಕಾರ ಪೂಜಕ್ಕೆ ಏನಾರ ಬರ್ತಾವ, ಮತ್ತು ತಿನ್ನೋಕ್ಕೂ ಬರ್ತಾವ. ಇಲ್ಲಿ ಬನ್ನಿ ಮಂಕಾಳಿದು ಗಿಡ ಇತ್ತಿದ್ದು, ಅವರ ಮನೆ ಹಿಂದ್ಗಡೆನೇ ಐತಿ. ಇವೆಲ್ಲ ಹೂವಿನ ಗಿಡಗಳಿವೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಷ್ಟೊಂದು ಅದಾವೆ ಇವು. ಬೀಜ ಬಿದ್ದನಟವೋ ಏನೋ ಗೊತ್ತಿಲ್ಲ. ಇಷ್ಟು ಒಂದು ಫ್ಲವರ್ಸ್ ಇದ್ದು. ಈ ಕಡೆ ಎಲ್ಲ ಚೆಂಡು ಹೂವು, ಕಾರ್ ಚೆಂಡು ಹೂವು ಅಂತಾರೆ. ಅವು ಕಾರ್ ಚೆಂಡು ಹೂವು ಅಂದರೆ ಯಾರಿಗೆ ಗೊತ್ತು ಹೇಳ್ರಿ. ಜಗ್ಗಿ ಸ್ವಲ್ಪ ಅಲ್ಲ, ಎಷ್ಟೊಂದು ಇದ್ದು. ಇನ್ನು ಸಣ್ಣ ಸಣ್ಣ ಸಸಿಗಳು ಇವು. ಈ ಕಡೆ ಪುಂಡೆ ಪಲ್ಯ, ಮತ್ತು ಇದು ತೊಗರಿಕಾಯಿ ಗಿಡ ಇತ್ತು. ಇದು ಪುಂಡೆ ಪಲ್ಯ ಗಿಡ. ಈ ಕಡೆ ಒಂದು 5-6 ಇದ್ದು. ತೆಂಗಿನ ಮರಗಳು ಇವು.
ಧನ್ಯವಾದಗಳು ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ.